ಎಲ್ಲರೂ ಇದನ್ನು ಚೆನ್ನಾಗಿ ಬಿಡಿಸರಿ ಲಕ್ಷ ಕೊಟ್ಟು ನೋಡ್ರಿ. ನೋಡಿದ್ರೆ ಗಣಿತ ಬಂದೇ ಬರ್ತಾವೆ. ಬಿಡಿಸೋದ್ರಿಂದ ವಿಡಿಯೋ ಆನ್ ಮಾಡಿರಿ, ನೋಡಿರಿ ವಿಡಿಯೋ ಆನ್ ಮಾಡಿರಿ, ನೀವು ಬಿಡಿಸಿರಿ. ನಾ ಬಿಡಿಸಿದಾಗ ನಿಮ್ಮ ಲೆಕ್ಕ ಕರೆಕ್ಟ್ ಉತ್ತರ ಬಂದಿತ್ತು ಅಂದ್ರೆ ಕರೆಕ್ಟ್ ಅಂತ ಹಾಕೋರಿ. ಒಂದು ವೇಳೆ ತಪ್ಪಿತ್ತು ಅಂದ್ರೆ ನಾ ಬಿಡಿಸಿದ ಗಣಿತ ಮತ್ತೆ ಫೇರ್ದಾಗ ಚೆನ್ನಾಗಿ ಬಿಡ್ಕೋರಿ. ಮತ್ತು ಇನ್ನೊಂದು ರಿಪೀಟ್ ವಿಡಿಯೋಗಳನ್ನು ಪ್ಲೇ ಮಾಡಿ ನೋಡೋದರಿಂದ ಅಭ್ಯಾಸ ರಿವಿಷನ್ ಆಗ್ತದೆ, ಹೆಚ್ಚು ತಿಳಿತದೆ. ಈ ಗಣಿತ ನಾನು ತಿಳಿಸುವಾಗ ನೀವೆಲ್ಲರೂ ಬೋರ್ಡ್ ಕಡೆಗೆ ಲಕ್ಷ್ಯ ಕೊಟ್ಟು ನೋಡ್ರಿ. ಒಬ್ಬ ಅಂಗಡಿಯವನು ಒಂದು ರೇಡಿಯೋವನ್ನು 680 ರೂಪಾಯಿಗಳಿಗೆ ಮಾರಿ 120 ರೂಪಾಯಿಗಳನ್ನು ಕಳೆದುಕೊಳ್ಳುತ್ತಾನೆ. ಅಂದ್ರೆ 680 ರೂಪಾಯಿಗೆ ಮಾರುವುದರಿಂದ 120 ರೂಪಾಯಿ ಹಾನಿಯಾಯಿತು, ನಷ್ಟ ಆಯಿತು, ಕಳೆದುಕೊಳ್ಳುತ್ತಾನೆ. ಕನ್ನಡದಲ್ಲಿ ಶಬ್ದಗಳು ನಾನಾ ಅರ್ಥಗಳು. ಕಳೆದುಕೊಳ್ಳುತ್ತಾನೆ ಅಂದ್ರೂ ಹಾನಿನೇ, ಮತ್ತು ನಷ್ಟ ಅಂದ್ರೂ ಹಾನಿನೇ. ಹಿಂಗೆ ಸಮಾನಾರ್ಥಕ ಪದಗಳನ್ನು ಅರ್ಥ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡು ಅವ್ರು ಕೌನ್ಸ್ನ ಹಾಕ್ಯಾರೆ. ಅವನಿಗೆ 120 ರೂಪಾಯಿ ಸಿಗಬೇಕಾದರೆ ಅಂದ್ರೆ ಲಾಭವಾಗಬೇಕಾದರೆ ಅವನು ಆ ರೇಡಿಯೋವನ್ನು ಯಾವ ಬೆಲೆಗೆ ಮಾರಬೇಕು? ಈಗ ಇನ್ನೊಂದು ಹೇಳ್ತಾನು. ಮೊದಲ ಪ್ರಶ್ನೆ ಏನದ ಅಂದ್ರೆ, ಒಂದು ರೇಡಿಯೋನ 680 ರೂಪಾಯಿಗೆ ಮಾರೇ ನಾವು ಫಸ್ಟ್ ನೀವು ಮಾರಾಟದ ಬೆಲೆ ಅಂತ ಬರ್ಕೋಬೇಕು. ಮಾರಾಟದ ಬೆಲೆ ಬರೋಬ್ಬರಿ, ಮಾರಾಟದ ಬೆಲೆ ಬರೋಬ್ಬರಿ 680 ರೂಪಾಯಿ. ಇಲ್ಲಿ ಮಾರಾಟದ ಬೆಲೆ ಕೊಟ್ಟಾನ ಅಂತಂದ್ರೆ ನೀವು ಕೊಂಡ ಬೆಲೆ ತೆಗಿಲಿಕ್ಕೆ ಬೇಕು. ಇದನ್ನು ನೆನ್ಪಿಟ್ಕೋಬೇಕು ನೀವು. ಏನದ ಕಳೆದುಕೊಳ್ಳುತ್ತಾನೆ ಅಂದ್ರೆ ಏನು? ಹಾನಿ. ಹಾನಿ ಬರೋಬ್ಬರಿ ಎಷ್ಟು? 120 ರೂಪಾಯಿ. ಹಾನಿ ಎಷ್ಟಾಯ್ತು? 120. ಮಾರಾಟದ ಬೆಲೆ ಕೊಟ್ಟಾನ, ಹಾನಿ ಕೊಟ್ಟಾನ ಅಂದ್ರೆ ನೀವು ಕೊಂಡ ಬೆಲೆ ತಗೊಳ್ಳಿಕ್ಕೆ ಬೇಕು. ಕೊಂಡ ಬೆಲೆ ಬರೋಬ್ಬರಿ, ಕೊಂಡ ಬೆಲೆ ಬರೋಬ್ಬರಿ ಮಾರಾಟದ ಬೆಲೆ, ಮಾರಾಟದ ಬೆಲೆ ಪ್ಲಸ್ ಹಾನಿ. ನೋಡಿ ಕೊಂಡ ಬೆಲೆ ಬರ್ತದೆ ನೋಡಿ. ಅದು ಮೊದಲು ಎಷ್ಟಿತ್ತು? 680 ಇತ್ತು. ಹಾನಿ ಎಷ್ಟಾಗ್ಯದ? 120 ಕಳ್ಕೊಂಡಾನ ಅಂದ್ರೆ ಎಷ್ಟು ಆಗ್ತದೆ ದುಡ್ಡು ನೋಡ್ರಿ? 800 ರೂಪಾಯಿ ಆಯ್ತು. 8 1 2 10, 6 800 ರೂಪಾಯಿ ಏನಾಯ್ತು? ಅದು ಕೊಂಡ ಬೆಲೆ ಆಯ್ತು. ಹಿಂಗೆ ತಿಳ್ಕೊಬೇಕು ನೀವು ಗಣಿತ. ಕೊಂಡ ಬೆಲೆ ಅಂತ ತಕೊಂಡ್ರೆ ಮುಂದೆ ಏನಂದಾನ? 120 ರೂಪಾಯಿ ಲಾಭವಾಗಬೇಕಾದರೆ ನೋಡಿ ಕೊಂಡ ಬೆಲೆ ಬರೋಬ್ಬರಿ, ಕೊಂಡ ಬೆಲೆ ಬರೋಬ್ಬರಿ, ಕೊಂಡ ಬೆಲೆ ಬರೋಬ್ಬರಿ 800 ರೂಪಾಯಿ. ಲಾಭ ಬರೋಬ್ಬರಿ ಎಷ್ಟು ಲಾಭ ಆಶೆ ಮಾಡಿ ನಮ್ಮ? 120 ರೂಪಾಯಿ ಲಾಭ. ಆಮೇಲೆ ಮಾರಾಟದ ಬೆಲೆ ಬರೋಬ್ಬರಿ, ಮಾರಾಟದ ಬೆಲೆ ಬರೋಬ್ಬರಿ, ಮಾರಾಟದ ಬೆಲೆ ಬರೋಬ್ಬರಿ ಕೊಂಡ ಬೆಲೆ, ಕೊಂಡ ಬೆಲೆ ಪ್ಲಸ್ ಲಾಭ. ಕೊಂಡ ಬೆಲೆ 800 ಅದ, ಲಾಭ 120 ಅದ, ಬರೋಬ್ಬರಿ ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟಾಯ್ತು? 920 ರೂಪಾಯಿ. ಆದ್ದರಿಂದ ಉತ್ತರ ಬರೋಬ್ಬರಿ, ಉತ್ತರ ಬರೋಬ್ಬರಿ 920 ರೂಪಾಯಿ ಮಾರಾಟದ ಬೆಲೆ. ಮಾರಾಟದ ಬೆಲೆ 920 ಎಲ್ಲ ಹುಡುಕ್ಯಾಡ್ರಿ. ಉತ್ತರ ಸಂಖ್ಯೆ ಡಿ. ನೋ ಇಷ್ಟೇ. ಇಂಥವೆಲ್ಲ ಲೆಕ್ಕಗಳು ರೀತಿ ಪ್ರಕಾರ ಇರ್ತಾವ, ನಿಮಗೆ ಸರಳಾಗಿ ಬಂದು ಬಿಡುತ್ತದ. ಹೇಳಾಗ ಒಂದ್ಸಲ ನೀವು ಇನ್ನೊಂದ್ಸಲ ಲಕ್ಷ ಕೊಟ್ಟು ನೋಡ್ಬೇಕು. ಎಲ್ಲ ತಪ್ಪಿತ್ತು ಅಂದ್ರೆ ಮಾರಾಟದ ಬೆಲೆ ಹಚ್ಕೋರಿ ಮೊದಲ. ಮಾರಾಟ ಬೆಲೆ ಕೂಡ ಹಾನಿ ಕೊಟ್ಟಾನಂದ್ರೆ ನೀವು ಮಾರಾಟದ ಬೆಲೆಯಲ್ಲಿ ಹಾನಿಯನ್ನು ಕೂಡಿಸಿದ್ರೆ ಕೊಂಡ ಬೆಲೆ ಬರ್ತದೆ. ಇದು ನೆನ್ಪಿಟ್ಕೋಬೇಕು, ಇದು ಇಂಪಾರ್ಟೆಂಟ್ ಸೂತ್ರ. ಮಾರಾಟದ ಬೆಲೆ ಹಾನಿ ಇದ್ದಾಗ ಕೊಂಡ ಬೆಲೆ ಬರೋಬ್ಬರಿ ಮಾರಾಟದ ಬೆಲೆ ಪ್ಲಸ್ ಹಾನಿ. 680 ರೂಪಾಯಿ ಪ್ಲಸ್ ಹಾನಿ 120, 800 ರೂಪಾಯಿ ಕೊಂಡ ಬೆಲೆ ಆಯ್ತು. ಇನ್ನು ಅದು ಒಟ್ಟು ಲಾಭದಲ್ಲಿ ಶೇಕಡ ಲಾಭ ಇದ್ದರೆ ಮತ್ತೆ ಬೇರೆ ಬರ್ತದೆ. ಕೊಂಡ ಬೆಲೆ ಬರೋಬ್ಬರಿ 800 ರೂಪಾಯಿ ಆಯ್ತು, ಲಾಭ ಬರೋಬ್ಬರಿ 120 ರೂಪಾಯಿ ಆಯ್ತು. ಮಾರಾಟದ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಪ್ಲಸ್ ಲಾಭ 800 ಪ್ಲಸ್ 120 920. ಆನ್ಸರ್ 120 ರೂಪಾಯಿ ಮಾರಾಟದ ಬೆಲೆ. ಉತ್ತರ ಸಂಖ್ಯೆ ಡಿ.
ಚೆನ್ನಾಗಿ ಫೇರ್ದಾಗ ಬಿಡಿಸೋದಲ್ಲ. ನೀವು ಹಗಲೆಲ್ಲ ಈ ರಿವಿಷನ್ಗಳನ್ನು ನೋಡಿದ್ರಿ ಕಣ್ಣು ಮುಂಚಿತವಾದ ರಿಸಲ್ಟ್ ಬರ್ತದೆ. ನಿಮ್ಗೆ ರೀಸ್ನಿಂಗ್ ಗದ್ಯ ಭಾಗ ಎಲ್ಲ ಬರ್ತಾವೆ. ಈ ಗಣಿತ ಭಾಗ ನಡೆದದ.